ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗನಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಒಂದು ವಚನದ ಸಾಲಿದು. ಯಾವುದರ ಜ್ಞಾನವನ್ನು ಮಾಡ್ಕೋಬೇಕು? ಶಿವಚಿಂತೆ ಶಿವಜ್ಞಾನ. ನಮಗೆ ಯಾವುದರ ಚಿಂತೆ ಇರಬೇಕಂದ್ರೆ ಹೆಂಡತಿ ಮಕ್ಕಳ ಚಿಂತೆ ಅಲ್ಲ, ತಂದೆ ತಾಯಿ ಚಿಂತೆ ಅಲ್ಲ, ಹೊಲ ಮನಿ ಚಿಂತೆ ಅಲ್ಲ, ಊರು ಚಿಂತೆ ಅಲ್ಲ. ಯಾವ ಚಿಂತೆ ಇರಬೇಕು ಅಂತಂದ್ರೆ ಶಿವನ ಚಿಂತೆ ಇರಬೇಕಂತ. ನೀವೆಲ್ಲರೂ ಯಾರು ಚಿಂತೆ ಮಾಡ್ತೀರಿ? ಒಬ್ಬರೇ ಶಿವನ ಚಿಂತೆ ಮಾಡಿರಿ? ಶಿವನ ಚಿಂತೆ ಮಾಡಿರಿ? ಇಲ್ಲ. ಈಗ ಯಾರ ಅಗಲಿ ಹಿಂಗೆ ಮಾಡಿ ಹೋದ್ರಲ್ಲ, ಅವ್ರ ಸಂಬಂಧಿಕರು ಇಲ್ಲಿ ಅದಿರಿ ಅಂತ ತಿಳ್ಕೊಳ್ರಿ. ಅವ್ರ ಸಂಬಂಧಿಕರು ಇಲ್ಲಿ ಕುಂತೀರಿ, ಯಾರೋ ಕುಂತೀರಿ ಅಂತ ತಿಳ್ಕೊಳ್ರಿ. ನೀವು ಯಾರು ಚಿಂತೆ ಮಾಡ್ತೀರಿ? ಎಲ್ಲಿ ಹೋದ್ವ ಏನ, ಎದಕ್ಕೆ ಹೋದ್ವ ಏನ, ಯಾವಾಗ ಬರ್ತಾವ ಏನ, ಹೊಳೆ ಬರುವಂಗದವ ಏನ, ಆ ಕಡೆ ಹೋಗ್ಕವ ಏನ. ಇಷ್ಟ ಇದು, ಬೇರೆ ಏನೂ ಇಲ್ಲ. ಅಂದ್ರೆ ಹೋದವ್ರ ಚಿಂತೆ ನೀವು ಮಾಡ್ತೀರಿ. ಯಾರೂ ಕೂಡ ಪರಮಾತ್ಮನ ಚಿಂತೆಯನ್ನು ಮಾಡೋರಿಲ್ಲ. ಶಿವಚಿಂತೆ ಶಿವಧ್ಯಾನವಿಲ್ಲದ ಮನುಜರು ಸಗನಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ನಿನ್ನೆ ಇವತ್ತು ಸಾಯಂಕಾಲ ನಿಮ್ಮ ಎಮ್ಮೆ ಅಥವಾ ನಿಮ್ಮ ಆಕಳ ಎತ್ತು ಸಗಣಿ ಹಾಕಿ ಹೋಗೈತಿ ರಸ್ತದಾಗ. ನಾಳೆ ಬೆಳಿಗ್ಗೆ ಹೋಗೋದ್ರೊಳಗೆ ಸಗಣಿ ಒಳಗೆ ಏನು ಕಾಣ್ತಾವ? ಯಾರು ನೋಡಿರಿ? ಶಬಾಷ್, ಅಷ್ಟರು ಹೇಳಾಕತ್ತಾರ ನೋಡ್ರಿ. ನಮ್ಮ ಹೆಣ್ಮಕ್ಳು ಹೇಳಾಕತ್ತಾರ, ಇವತ್ತು ರಾತ್ರಿ ಸಗಣಿ ಹಾಕಿದ್ವು ದನ ಅಂತಂದ್ರೆ ನಾಳೆ ಬೆಳಿಗ್ಗೆ ಅದ್ರಾಗ ಏನು ಕಾಣ್ತಾವ ಅಂತಂದ್ರೆ ಸಗಣಿ ತುಂಬ ಹುಳ ಕಾಣ್ತಾವ. ಸಗಣಿ ತುಂಬ ಹುಳ ಕಾಣ್ತಾವಲ್ಲ, ಆ ಹುಳಕ್ಕೆ ಹುಟ್ಟಿಸಿದವ್ರು ಯಾರು? ಬೆಳಗ್ಗೆ ಹರಿಯೋದ್ರೊಳಗೆ ಪುದು 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 ಹುಳ ಹುಟ್ಟ್ಯಾವಲ್ಲ, ಆ ಹುಳದೊಳಗೆ, ಆ ಸಗಣಿ ಒಳಗೆ ಹುಳಗಳನ್ನು ಹುಟ್ಟಿಸಿಬಿಟ್ರಲ್ಲ. ಇರಲಿ, ಹೇ ಮನುಷ್ಯರೇ, ಯಾರು ದೇವರು ಅಂತದಾರಲ್ಲ, ಆ ದೇವರನ್ನು ನೀವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸಗಣಿ ಒಳಗೆ ಹುಟ್ಟಿದ ಹುಳ ಆದಂಗೆ ಹಾಕಿವಿ ಅಂತ ಹೇಳ್ತಾರೆ ನೋಡ್ರಿ. ಮಜಾ. ಸಗಣಿ ಒಳಗೆ ಹುಟ್ಟಿರ್ತಕ್ಕಂಥ ಹುಳಕ್ಕೂ ಮನುಷ್ಯನಿಗೂ ಏನೂ ವ್ಯತ್ಯಾಸ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ದಿನಕ್ಕೊಂದು 5 ನಿಮಿಷ ನೀವೇನದಿರಲ್ಲ, ಇನ್ನು ಮೇಲೆ ದಿನಕ್ಕೊಂದು 5 ನಿಮಿಷ ಯಾರ ಬಗ್ಗೆ ಧ್ಯಾನ ಮಾಡಬೇಕು? ದೇವರ ಬಗ್ಗೆ ಧ್ಯಾನ ಮಾಡಿರಿ. ದೇವರ ಬಗ್ಗೆ ಧ್ಯಾನ ಮಾಡಿದ್ರಿ ಅಂತಂದ್ರೆ ನಿಮಗೆ ಸಾಕಷ್ಟು ಆನಂದ ಆಗುತ್ತೆ ಅಂತಕ್ಕಂಥದ್ದು. ಬಹಳ ಓದಿಕೊಂಡು ಶಾನ್ಯರಾದ್ರೆ ಅದೇನು ಶಾನ್ಯತನ ಯಾವಾಗ ಹಾರಿ ಹೋಗ್ತೈತಿ ಹೇಳೋಕ್ಕಾಗೋದಿಲ್ಲ, ಯಾವಾಗ ಬುಡ್ಮೇಲೆ ಆಕೈತಿ ಹೇಳೋಕ್ಕಾಗೋದಿಲ್ಲ. ಯಾವನೋ ಒಬ್ಬ ಗರಗದ ಮಡಿವಾಳಪ್ಪನ ಹತ್ರ ಹೋಗಿ ಬಹಳ ಓದಿಕೊಂಡವ. ಮಡಿವಾಳಪ್ಪನವ್ರ ಕಾಶಿಯಾಗಿ ಎಷ್ಟು ವರ್ಷ ಇದ್ರಿ ಅಂದ. 16 ವರ್ಷ ಇದ್ದೆ ಅಂದ. ಏನೇನು ಓದಿರಿ ಅಂದವ. ಎಲ್ಲ ಓದಿನಪ್ಪ, ಇಂಥದ್ದು ನಾವು ಓದಿಲ್ಲ ಅನ್ನುವಂಗಿಲ್ಲ, ಎಲ್ಲ ಓದಿದ್ದೀನಿ, ತರ್ಕ ಶಾಸ್ತ್ರ ನ್ಯಾಯ ಎಲ್ಲದನ್ನೂ ಓದಿ ಮುಗಿಸಿದ್ದೀನಿ, ನಿನಗೇನಾಗಬೇಕಾಗೈತೆ ಹೇಳು ಅಂದ. ಅವ ಅಂದ, ನೀವು ಬಹಳ ಓದಿರಲ್ಲ, ಇಲ್ಲಿ ನಿಮ್ಮ ತರ್ಕ ನಡೀಲಿ, ಪರೀಕ್ಷೆ ನಡೀಲಿ ಅಂದವ. ಏನು ನಡೀಲಿಪ್ಪ ಹೇಳು? ನೀವು ಯಾವುದನ್ನು ಹೌದಂತೀರಿ ನೋಡ್ರಿ, ಅದನ್ನು ಹಾಲು ಮಾಡಿ ತೋರಿಸ್ತೀನಿ ಅಂದವ. ಇವ ಸುಮ್ಮ ಕುಂತಾನಿವ. ಯಾರು? ತನ್ನ ಪಾಡಿಗೆ ಮಡಿವಾಳಪ್ಪ ಸುಮ್ಮ ಕುಂತ್ರಿ, ಇವ ಬಂದ ನೋಡ್ರಿ, ಜಗಳಕ್ಕೆ ಬಂದಂಗಲ್ಲ ಇದು. ನೀವು ಯಾವುದು ಹೌದಂತಿರಲ್ಲ ಅದನ್ನು ಅಲ್ಲ ಮಾಡಿ ತೋರಿಸ್ತೀನಿ, ನೀವು ಯಾವುದು ಅಲ್ಲ ಅಂತಿರಲ್ಲ ಅದನ್ನು ಹೌದು ಮಾಡಿ ತೋರಿಸ್ತೀನಿ. ನೀವು ಅಲ್ಲ ಅಂದಿದ್ದು ಹೌದು ಮಾಡ್ತೀನಿ, ಹೌದಂದಿದ್ದನ್ನು ಅಲ್ಲ ಮಾಡ್ತೀನಿ, ನೀವು ಯಾವುದರ ಆರಿಸಿಗೋರಿ ಅಂದವ. ಅವ ಎಲ್ಲ ಬಲ್ಲವ, ಯಾರು ಕುಂತ್ಕೊಂಡವ. ಇವ ಬಂದವದಲ್ಲಿ ಇವ ಪಂಡಿತಿವ, ಜ್ಞಾನಿ ಅಲ್ಲಿವ. ಇವ ಪಂಡಿತರಿಗೂ ಜ್ಞಾನಿಗಳಿಗೂ ಭಾಳ ವ್ಯತ್ಯಾಸ ಆಗ್ತೈತಿ. ಬಹಳ ಸೂಕ್ಷ್ಮ ವ್ಯತ್ಯಾಸ ಐತಲ್ಲಿ ಪಂಡಿತರಿಗೂ ಜ್ಞಾನಿಗಳಿಗೂ. ಇವ ಏನು ಮಾಡಿದ ಅಂತಂದ್ರೆ ಆ ಕೂಡ್ಲೇ ಮಡಿವಾಳಪ್ಪ, ನೀ ಆರಿಸ್ಕೊಂತೀಯ ನಾ ಆರಿಸಿಗೋ, ನೀನ ಆರಿಸಿಗೋ, ಯಾವುದರ ಆರಿಸಿಗೋ ಅಂದವ. ಮಡಿವಾಳಪ್ಪ ಅಂದ, ನಾ ಯಾವುದನ್ನು ಹೌದಂತೀನಿ, ನೀ ಅದನ್ನು ಅಲ್ಲ ಮಾಡಬೇಕು ಅಂದ. ಮಾಡ್ತೀನಿ ಅಂದವ. ಇವ ಮಡಿವಾಳಪ್ಪ ಕೂಡ್ಲೆ ಅವಾಗೊಂದು ಮಾತಂದ, ನೀ ನಿಮ್ಮಪ್ಪಗೆ ಹುಟ್ಟಿದಿ ಅಂತ ನಾ ಅಂತೀನಿ. ಏನು ಮಾಡ್ಬೇಕೀಗ? ಹೌದಂದಿದ್ದನ್ನು ಅಲ್ಲ ಮಾಡ್ತೀನಿ ಅಂತ ಬಂದಾನಿಲ್ಲವ. ಹೌದಂದಿದ್ದನ್ನು ಅಲ್ಲ ಮಾಡ್ತೀನಿ ಅಂತ ಬಂದಿದ್ನಲ್ಲ, ಇವ ಹೇಳಿದ ಮಡಿವಾಳಪ್ಪ, ನಿಮ್ಮ ಅಪ್ಪ ಹುಟ್ಟಿ ಅಂತ ನಾ ಅಂತೀನಿ, ಅದನ್ನು ಅಲ್ಲ ಮಾಡಿ ತೋರಿಸು ಅಂದ. ಒಂದೇ ಹೊಡೆತಕ್ಕೆ ಕಾಲಿಗೆ ಬಿದ್ದು ನೋಡ್ರಿ, ಒಂದೇ ಹೊಡೆತ, ಮತ್ತೊಂದೇನು ಪ್ರಶ್ನೆನೇ ಇಲ್ಲ. ಯಾವ ಜ್ಞಾನವನ್ನು ನೀನು ಸಂಪಾದನೆ ಮಾಡ್ಕೋಬೇಕು ಅಂತಂದರೆ, ಯಾರು ಹೊರಗಿನ ವಿದ್ಯೆಯನ್ನು ಒಳಗೆ ತಗೊಂಡು, ಹೊರಗಿನ ವಿದ್ಯೆಯನ್ನು ಒಳಗೆ ತೆಗೆದುಕೊಂಡು
ನಾನು ಭಾಳ ಶಾನೆ ಅಂತ ತೋರ್ಸಕ್ಕೆ ಬರ್ತಾರಲ್ಲ, ನಾನು ಭಾಳ ಶಾನೆ ಅಂತ ತೋರ್ಸಕ್ಕೆ ಬರ್ತಾರಲ್ಲ, ಅವರ ಜ್ಞಾನವನ್ನು ಮಣ್ಣು ಮುಕ್ಕಿಸ್ಬೇಕಾದ್ರೆ ನೀ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಂಡಾಗ ಮಾತ್ರ ಅಂಥವ್ರು ಮಣ್ಣು ಮುಕ್ತಾರೆ, ಹೊರತಾಗಿ ಉಳಿದು ಯಾವ ಜ್ಞಾನಕ್ಕೂ ಆಗಲ್ಲ. ಮುಪ್ಪಿನ ಷಡಕ್ಷರಿ ಅಂತ ಒಬ್ಬರು ಬರ್ತಾರೆ. ಅಮ್ಮವ್ರಿಗೊಂದು ಮಾತು ಹೇಳ್ತೀನಿ ನಾನು, ಮುಂದಿನ ವರ್ಷ ಮುಪ್ಪಿನ ಷಡಕ್ಷರಿದು ಒಂದು ವಿಷಯ ಇಡಲಿಲ್ಲ. ಬಹಳ ಮಂದಿ ಮುಪ್ಪಿನ ಷಡಕ್ಷರಿ ವಿಷಯ ಇಡಂಗಿಲ್ಲ. ಮುಪ್ಪಿನ ಷಡಕ್ಷರಿ ಮತ್ತು ನಿಜಗುಂಡ್ರು ಒಂದೇ ಜಾಗದಾಗ ಕೂತ್ಕೊಂಡು ಶಾಸ್ತ್ರ ಬರೆದಾರ. ಒಂದೇ ಜಾಗದಲ್ಲಿ ಕೂತ್ಕೊಂಡು ಶಾಸ್ತ್ರ ಬರೆದಾರ ಇಬ್ಬರು ಕೂಡ ಶಂಭುಲಿಂಗನ ಬೆಟ್ಟದೊಳಗೆ. ಮುಪ್ಪಿನ ಷಡಕ್ಷರಿ ಸಾಹಿತ್ಯನೂ ಭಾಳ ಅದ್ಭುತವಾಗಿರತಕ್ಕಂತಹ ಸಾಹಿತ್ಯ. ನೀವು ಹಳೆಯ ಮಂದಿ ಓದಿರ್ತೀರಿ. ಆ ನಿಜಗುಂಡ್ರ ಶಾಸ್ತ್ರದ ಜೊತೆಗೆ ಮುಪ್ಪಿನ ಷಡಕ್ಷರಿ ಪಠ್ಯ ಪುಸ್ತಕಗಳಲ್ಲಿ ಪದ್ಯಗಳು ಬರ್ತಿದ್ವು. ಹೊಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟ ಪಟ್ಟಿ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವು, ಸುಟ್ಟ ಸುಣ್ಣದ ಹರಳಿನಂತೆ ಆಯಿತು ದೇಹವು. ಇದೈತಲ್ಲ, ಇದು ಯಾರ್ದಿದು? ಮುಪ್ಪಿನ ಷಡಕ್ಷರಿದು. ಮುಪ್ಪಿನ ಷಡಕ್ಷರಿ ಬಹಳ ದೊಡ್ಡ ಜ್ಞಾನಿ ನಿಜಗುಂಡ್ರಂಗ. ಈ ಜ್ಞಾನ ಬಹಳ ಓದಿಕೊಂಡವ್ರದ್ದು ಮತ್ತು ಭಾಳ ಬಲ್ಲವ್ರದ್ದು ಏನಾಗಿರ್ತೈತಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಒಬ್ಬವ ಅವ್ರು ಯಾರು ನೋಡಿ ಮಾತಾಡೋರು, ಮುಗಿಸ್ಬಿಡೋನು. ಎಷ್ಟಾಗೈತೆ ಟೈಮ್ ಈಗ? ಇಲ್ಲ ಅಂದ್ರೆ ಈಗ ಯಾವನೋ ಒಬ್ಬ ಮಾತಾಡಿದ್ರೆ ನೀವು ಓಸರು ಆ ಕಡೆ ನೋಡಾಕತ್ತೀರಿ, ಮೈಕ್ನಾಗ ಮಾತಾಡೋರನ್ನ ನೋಡುವಲ್ರಿ ನೀವು. ಏನಿದು ಏನು ಹೇಳಾಕತ್ತಿದ್ವಿ? ಎಷ್ಟಾಗೈತೆ ಟೈಮ್ ರೀ? ಅಲ್ಲಲ್ಲ, ಅಂದಾಜು ಹೇಳಂಗ ನಂಗೆ ಗೊತ್ತಿರ್ಬೇಕು. 40 50 ನಿಮಿಷ ಆಯ್ತು ನಾ ಮಾತಾಡಕತ್ತೀವಿ. ಇನ್ನೊಂದು 5-10 ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀನಿ. ಇದನ್ನೊಂದು ಪೂರ್ಣ ಮಾಡಬೇಕಲ್ಲ, ಪೂರ್ಣ ಮಾಡ್ತೀನಿ ಕೇಳ್ರಿ. ಮುಪ್ಪಿನ ಷಡಕ್ಷರಿ ಬಗ್ಗೆ. ಮುಪ್ಪಿನ ಷಡಕ್ಷರಿ ಭಾಷಣ ಮಾಡ್ತಾ ಇದ್ದ. ಯಾವುದ್ರ ಬಗ್ಗೆ? ಸಂಸಾರದ ಬಗ್ಗೆ ಮಾತಾಡ್ತಾ ಇದ್ದ. ಸಂಸಾರದ ಬಗ್ಗೆ ಹೇಳ್ತಾ 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 ಇರಬೇಕಾದ್ರೆ ಎಷ್ಟು ಹೇಳಿಬಿಟ್ಟ ಅಂತಂದ್ರೆ ಲೆಕ್ಕಿರ್ಲಾರ್ದಷ್ಟು ಹೇಳಿಬಿಟ್ಟ. ಒಬ್ಬ ಎದ್ದು ನಿಂತಂದ, ನೀ ನೋಡಿದ್ರೆ ಮದುವೆ ಆಗಿಲ್ಲ, ನೀ ನೋಡಿದ್ರೆ ಬ್ರಹ್ಮಚಾರಿ, ಇಷ್ಟು ಹೆಂಗೆ ಸಂಸಾರದ ಬಗ್ಗೆ ನಿನಗೆ ಗೊತ್ತು ಅಂದ. ಮಜಾ ಹೆಂಗೈತೆ ನೋಡ್ರಿ. ಇವಂಗ ಹೆಣ್ಣಂದ್ರೆ ಗೊತ್ತಿಲ್ಲ, ಹೆಣ್ಣಂದ್ರೆ ಮುಟ್ಟಿಲ್ಲ, ಹೆಣ್ಣಿನ ಜೀವನ ಹೆಂಗೆ ಗಂಡಿನ ಜೀವನ ಹೆಂಗೆ ಎರಡೂ ಕೂಡಿದ್ರೆ ಹೆಂಗೆ ಅಂತ ಶಾಸ್ತ್ರ ಹೇಳಕತ್ತಾನ. ಅವ ಎದ್ದು ನಿಂತವನ ಹೇಳ್ದ, ನೀ ಹೆಂಗೆ ಇಷ್ಟ ಕೊಂಡ ಹೇಳ್ತಿದ್ದೀನಿ ಅದನ್ನು ಅನುಭವಿಸಿದಿ ಅಂದ. ನೀ ಅನುಭವಿಸಿದಿ ಅಂತಂದು ಕೂಡಲೇ ಇವ ಹೇಳ್ದ, ನಾನು ಅನುಭವಿಸಿಲ್ಲಪ್ಪ, ಅಧ್ಯಯನದ ಮೂಲಕ ಹೇಳಕತ್ತೀನಿ ಅಂದ. ಅಧ್ಯಯನದಿಂದ ಇದು ತಿಳಿಯಂಗಿಲ್ಲ, ಅನುಭವಿಸಿದ್ರೆ ಅಷ್ಟೇ ತಿಳಿತೈತಿ ಅಂತ ಅವ ವಾದ ಮಾಡಿದ. ಒಬ್ಬವ ಅನುಭವಿಸಿದ್ರೆ ಅಷ್ಟೇ ತಿಳಿತೈತಿ ಅಂತಾನ, ಒಬ್ಬವ ಅಧ್ಯಯನದಿಂದ ತಿಳಿತೈತಿ ಅಂತಾನ. ಬಹಳ ಸೂಕ್ಷ್ಮ ವಾದ ನಡೆದಂಥ ಸಂದರ್ಭದೊಳಗೆ ಈ ಪ್ರಶ್ನೆಗೆ ಉತ್ತರವನ್ನು ನಾಳಿನ ದಿವ್ಸ ಕೊಡೋಣ ಅಂದವ. ಈ ಸಭಾಕ್ಕೆ ಉತ್ತರ ಕೊಡಬೇಕಾದ್ರೆ ನಾಳಿನ ದಿವ್ಸ ಕೊಡೋನು, ಇದು ಹೇಳೋದು ಕೇಳೋದಲ್ಲ, ನಾಳಿನ ದಿವ್ಸ ಕೊಟ್ಬಿಡು. ನಾ ಅನುಭವಿಸಿಲ್ಲ ಅಂತ ಇವ ಅಂದ, ನೀ ಅನುಭವಿಸಿದಿ ಅಂತ ಅವ ಅಂದ. ಈ ಅನುಭವಿಸಿಲ್ಲ ಅನುಭವಿಸಿದಿ ಅನ್ನುವಂತಹ ತರ್ಕಗಳು ನಡೆದಂಥ ಸಂದರ್ಭದೊಳಗೆ ಆ ಸಭೆಯನ್ನು ನಾಳೆಗೆ ಮುಂದೂಡಿದರು. ಇವ ಏನು ಪ್ರಶ್ನೆ ಕೇಳಿದ್ನಲ್ಲ, ಇವನು ಕರ್ಕೊಂಡು ಅವ ಕಾರ್ಯಕ್ರಮ ಮುಗಿದ ಮೇಲೆ ಹೊರಗಡೆ ಹೋದ. ಹೊರಗಡೆ ಅಂತಾರ ಏನಂತೀರಿ ನೀವು? ತಂಬಿಗೆ ತೊಗೊಂಡು ಹೋಗೋದಕ್ಕೆ, ತಂಬಿಗೆ ತೊಗೊಂಡು ಹೋಗ್ತಾರಲ್ಲ, ಶೌಚ ಅಂತಾರ, ಬಹಿರ್ದೇಶ ಅಂತಾರ, ಸಂಡಾಸ್ಗೆ ಹೋಗೋದು ಅಂತಾರ, ಟಾಯ್ಲೆಟ್ಗೆ ಹೋಗೋದು ಅಂತಾರ, ಹಿಂಗೆ ಬೇರೆ ಬೇರೆ ಅಂತಾರ. ತಂಬಿಗೆ ತೊಗೊಂಡು ಇಬ್ಬರು ಹೋದರು. ಕಾರ್ಯಕ್ರಮ ಮುಗಿದಿತ್ತು. ಇವ ಹೋಗಬೇಕಾದ್ರೆ ಕಿಸೆದಾಗ ಒಂದು ತಾಮ್ರದ ನಾಣ್ಯ ಇಟ್ಕೊಂಡಿದ್ದ. ತಾಮ್ರದ ನಾಣ್ಯ ನೋಡ್ರಿ, ಅವಾಗಿದ್ದು ನಾವು ಸಣ್ಣ ಹುಡುಗರಿದ್ದಾಗ ತಾಮ್ರದ ನಾಣ್ಯ ಇದ್ದು. ಆ ತಾಮ್ರದ ನಾಣ್ಯವನ್ನು ತೆಗೆದುಕೊಂಡು ಇಬ್ಬರು ಕೂಡಿ ಹೋಗಿದ್ರು. ಇವ ಏನು ಮಾಡಿದ, ಪ್ರವಚನ ಮಾಡವ ಅಂತಂದ್ರೆ ಅವನ ಕೈಯಾಗ ಕೊಟ್ಟ. ಮುಗಿದ ಮೇಲೆ ಕುಂತು ಎದ್ದ ಮೇಲೆ ಅವನ ಕೈಯಾಗ ಕೊಟ್ಟ ಏನು ಮಾಡ್ತಾನಪ್ಪ ಅಂತಂದ್ರೆ, ಇದನ್ನು ನಿಂದ್ರಾಗಾರ ನಂದ್ರಾಗಾರ ಅರ್ಧ ತುರುಕು ಅಂದ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಏನಂದವ? ನಿಂದ್ರಾಗರ ಸರಿ, ನಂದ್ರಾಗರ ಸರಿ, ಇದನ್ನು ಅರ್ಧ ಹಿಂಗೆ ಸಿಗಿಸು ಅಂದ. ಅವ ಯಾರದ್ರಾಗ ಒಂದ್ರಾಗ ಸಿಗಿಸಿದವ. ಆಯ್ತು, ಬಂದ್ರ ಮನೆಗೆ. ಅವ ನೀ ಅನುಭವಿಸಿದಿದನ ಅಂತೇನು ವಾದ ಮಾಡಿದವಿದ್ನಲ್ಲ, ಅವ ಹಿಂಗೆ ಅರ್ಧ ಇಟ್ಟಿದ್ದ. ಮತ್ತು ಮರುದಿವ್ಸ ಬೆಳಗ್ಗೆ ಅವ ಕರ್ಕೊಂಡು ಅಲ್ಲಿಗೆ ಹೋದ. ನಿನ್ನೆ ಎಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಹೋಗುನಂತ. ಅದು ಅರ್ಧ ಸಿಕ್ಕೊಂಡಿತ್ತಲ್ಲ ತಾಮ್ರ ನಾಣ್ಯ, ಅದನ್ನು ಎತ್ತು ಅಂದವ. ಎತ್ತಂದವ ಯಾರಪ್ಪ ಹೇಳು, ನೀನೇ ಹೇಳು. ಎತ್ತದನ್ನ ಅಂದವ ಯಾರು? ಪ್ರವಚನ ಏನು ಮಾಡ್ತಾ ಇದ್ನಲ್ಲ ಅವ, ಅದನ್ನು ಎತ್ತು ಅಂದ. ಅವ ಪ್ರಶ್ನೆ ಕೇಳಿದವ, ಅದನ್ನು ಎತ್ತಿದ.
ಹಿಂಗೆ ಎತ್ತಿದ ಕೂಡಲೇ ಏನಾಯ್ತಂದ್ರೆ ಎಷ್ಟು ಸಿಕ್ಕೊಂಡಿತ್ತಲ್ಲ ಅಷ್ಟು ಲಕ ಲಕ ಹೊಳೆಯಾಕತ್ತಿತ್ತು, ತಳ ತಳ ಹೊಳೆಯಾಕತ್ತಿತ್ತು, ಮ್ಯಾಲಿಂದು ಕರ್ರಗ ಕಾಣಕತ್ತಿತ್ತು. ಇವ ಪ್ರವಚನ ಮಾಡವ ಅವನಿಗೆ ಕೇಳ್ದ, ಇದ್ಯಾಕೆ ಲಕ ಲಕ ಹೊಳಿತೈತಿ ಅಂದ. ಅದ್ರಾಗ ಹುಳಿ ಐತಿ ಅಂದ ನೋಡ್ರಿ ಇವ. ಏನಂದ? ಅದ್ರಾಗ ಹುಳಿ ಐತಿ ಅಂದ. ಇದನ್ನ ಯಾವಾಗ ತಿಂದಿದ್ದಿ ನೀನು ಅಂದ. ಇದ್ರಾಗ ಹುಳಿ ಐತಿ ಅನ್ನೋದು ನಿನಗೆ ಯಾವಾಗ ಗೊತ್ತಾಗಿತ್ತು, ಇದನ್ನ ಯಾವಾಗ ತಿಂದಿದ್ದೆ ಅಂದ. ಅದ್ರಾಗ ಹುಳಿ ಇರ್ತೈತೆ ಅನ್ನೋದು ಓದಿ ತಿಳ್ಕೊಂಡಿನ್ರಿ ಅಂದವ. ಹೆಂಗೆ ಇದ್ರಾಗ ಹುಳಿ ಐತಿ ಅನ್ನೋದನ್ನು ಓದಿ ತಿಳ್ಕೊಂಡಿಯಲ್ಲ, ಹಂಗೆ ನಾನು ಸಂಸಾರದಾಗ ಏನೈತೆ ಅನ್ನೋದನ್ನು ಓದೇ ತಿಳ್ಕೊಂಡಿನೇ ಹೊರತಾಗಿ ಅನುಭವಿಸಿಲ್ಲ ಅದನ್ನು ಅನ್ನುವಂಥ ಮಾತನ್ನು ಹೇಳ್ತಾನೆ. ಇಲ್ಲಿ ಏನೈತಿ ಅಂತಂದ್ರೆ ಒಂದು ಲೌಕಿಕ ಜ್ಞಾನ ಐತಿ, ಇನ್ನೊಂದು ಅಲೌಕಿಕ ಜ್ಞಾನ ಐತಿ. ಅಲೌಕಿಕ ಜ್ಞಾನವನ್ನು ತಿಳ್ಕೊಳ್ಳಬೇಕಾದ್ರೆ ಅದು ಬೇರೆ ಯಾವುದರಿಂದನೂ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅಲೌಕಿಕ ಜ್ಞಾನಿಗಳ